ಇನ್ನು ಸಂಪುಟ ವಿಸ್ತರಣೆ ಮೇಲೆ ಕಾಕ್ರೋಚ್ ಕಿಚ್ಚು ಎಫೆಕ್ಟ್ ಕಂಡು ಬಂದಿರತಕ್ಕಂಥದ್ದು ನೀಟ್ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ದಂಗೆ ಎದ್ದಿದೆ. ಯುವಕರ ಪರ ರಾಹುಲ್ ಗಾಂಧಿ, ಪ್ರಿಯಾಂಕಾ ಎಲ್ಲರೂ ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬರಿಗೈಯಲ್ಲೇ ತ್ರಿಮೂರ್ತಿಗಳು ವಾಪಸ್ಸಾಗಿದ್ದಾರೆ. ಜುಲೈ 26ಕ್ಕೆ ಹಾಗಾದರೆ ಸಚಿವ ಸಂಪುಟ ಫೈನಲ್ ಆಗ್ತಕ್ಕಂಥ ಲಕ್ಷಣಗಳು ಇದ್ದಾವ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಜುಲೈ 27ಕ್ಕೆ ಪ್ರಮಾಣ ವಚನ ಕಾರ್ಯಕ್ರಮ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಟ್ಟಿನಲ್ಲಿ ಕಾದು ನೋಡಬೇಕಾಗಿದೆ ಏನಾಗುತ್ತೆ. ಕರ್ನಾಟಕ ಸಚಿವ ಸಂಪುಟ ವಿಸ್ತರಣೆ ಹಲವು ದಿನಗಳಿಂದ ಕಾದು ಕುಳಿತಿರತಕ್ಕಂಥ ಶಾಸಕರು, ಆದರೆ ದೆಹಲಿಯ ರಾಜಕೀಯ ಬೆಳವಣಿಗೆಗಳ ನಡುವೆ ಮತ್ತೆ ಮುಂದೂಡಿಕೆಯಾಗಿರತಕ್ಕಂಥ ಒಂದು ಲೆಕ್ಕಾಚಾರ. ರಾಜ್ಯ ರಾಜಕೀಯದ ಈ ಒಂದು ಬಹುನಿರೀಕ್ಷಿತ ಬೆಳವಣಿಗೆಗೆ ರಾಷ್ಟ್ರೀಯ ರಾಜಕೀಯದ ಪರಿಣಾಮ ಬಿದ್ದಿದೆಯಾ? ಹಾಗಾದರೆ ಇದೇ ಪ್ರಶ್ನೆ ಈಗ ಕಾಂಗ್ರೆಸ್ ವಲಯದಲ್ಲಿ ಭಾರಿ ಚರ್ಚೆಗೆ ಕೂಡ ಕಾರಣ ಆಗಿದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತು ಅಂತಿಮ ನಿರ್ಧಾರಕ್ಕಾಗಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಆದರೆ ನೀಟಿಗೆ ಸಂಬಂಧಿಸಿದ ಪ್ರತಿಭಟನೆಗಳು, ಸಂಸತ್ ಅಧಿವೇಶನ ಹಾಗೂ ರಾಷ್ಟ್ರೀಯ ಮಟ್ಟದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಿರೀಕ್ಷಿಸಿದ ಮಟ್ಟದ ಚರ್ಚೆಯೇ ನಡೆಯಲಿಲ್ಲ. ಇದರಿಂದ ರಾಜ್ಯ ನಾಯಕರು ಯಾವುದೇ ಅಂತಿಮ ಘೋಷಣೆ ಇಲ್ಲದೆ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ತ್ರಿಮೂರ್ತಿಗಳು.